ದರ್ಶಿನಿ ಮಂಜುನಾಥ್ ಅಂತ. ಓಕೆನಾ? ನಾನು ಭರತನಾಟ್ಯನ ಈ ಥರನೇ ತುಂಬ ಚಿಕ್ಕ ವಯಸ್ಸಿನಿಂದ ಕಲಿಯೋದಕ್ಕೆ ಶುರು ಮಾಡಿದೆ. ಭರತನಾಟ್ಯ ಅಂದರೆ ಯಾರಿಗಾರು ಗೊತ್ತಾ ಏನು ಅಂತ? ಏನು ಮಗು ಭರತನಾಟ್ಯ ಅಂದರೆ? ಪರವಾಗಿಲ್ಲ, ಹೇಳ್ಬೋದು. ಯಾರು ಹೇಳ್ತೀರಾ? ಭರತನಾಟ್ಯ ಅಂದರೆ ಏನು ಗೊತ್ತಾ? ಒಬ್ಬರು ಇಬ್ಬರು ಹೇಳಿದ್ರು ಪರವಾಗಿಲ್ಲ, ಹೇಳಲ್ವಾ? ಓಕೆ. ನಿಮ್ಮ ಸ್ಕೂಲು ಎಷ್ಟು ವರ್ಷ ಹಳೆಯದು ಅಂತ ಗೊತ್ತಾ ನಿಮಗೆ? ನಿಮ್ಮ ಶಾಲೆ ಅಲ್ವಾ? ಶಾಲೆ ಮೇಲೆ ಎಲ್ಲರಿಗೂ ಪ್ರೀತಿ ಇದೆ ಅಲ್ವಾ? ಇದೆಯಾ? ಯಾರ್ಯಾರಿಗೆ ಪ್ರೀತಿ ಇದೆ ಕೈ ಎತ್ತಿ. ವಾವ್, ಓಕೆ. ಯಾಕೆ ನಾವು ನಮ್ಮ ಶಾಲೆ ಮೇಲೆ ಪ್ರೀತಿ ಮಾಡ್ತೀವಿ? ನಮ್ಮ ಶಾಲೆ ಮೇಲೆ ನಾವೆಲ್ಲರೂ ಯಾಕೆ ಪ್ರೀತಿ ಮಾಡ್ತೀವಿ? ನನಗೂ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ನಮ್ಮ ಸ್ಕೂಲಲ್ಲೂ, ನಾವು ಓದಿರೋವಂಥ ಸ್ಕೂಲಲ್ಲೂ ಹಿಂಗೆ ನಾವು ಎಷ್ಟೋ ವಿಷಯಗಳು ಕಲಿತಿದ್ವಿ ಅನ್ನೋದು, ಹೌದಾ? ಸೊ ಎಲ್ಲರಿಗೂ ಈ ಶಾಲೆ ಮೇಲೆ ಪ್ರೀತಿ ಇರೋ ಥರ ನಾವು ಕಲಿಯುವಂತಹ ಪ್ರತಿಯೊಂದು ವಿಷಯವನ್ನು ಶಾಲೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಭರತನಾಟ್ಯನ ನಿಮ್ಮ ಥರನೇ ಕಲಿಯೋದಕ್ಕೆ ಶುರು ಮಾಡಿದೆ ಅಂತ ಹೇಳಿದೆ ಅಲ್ವಾ? ಈ ಭರತನಾಟ್ಯ ಅನ್ನೋದು ಒಂದು 2000 ವರ್ಷಗಳ ಹಳೆಯ ಒಂದು ಕಲೆ. ಇದು ಎಲ್ಲಿದೆ? ಭರತನಾಟ್ಯ ಎಲ್ಲಿದೆ ಗೊತ್ತಾ ಯಾರಿಗಾದ್ರು? ಕರ್ನಾಟಕದ ನಮ್ಮ ಸ್ಟೇಟ್ ಯಾವುದು? ನಮ್ಮೂರು ಯಾವುದು? ನಮ್ಮೂರು ಯಾವುದು? ಬೆಂಗಳೂರು. ನೀರಿರುವಂಥ ಏರಿಯಾ ಹೆಂಗೆ? ಇದನ್ನೆಲ್ಲನೂ ನಾವು ಡ್ಯಾನ್ಸಲ್ಲಿ ತೋರಿಸ್ಬೋದಾ? ಓಕೆ. ನಿಮಗೆ ಡ್ಯಾನ್ಸ್ ನೋಡೋದಕ್ಕೆ ಇಷ್ಟ ಇದೆಯಾ? ಯಾರಿಗಾರು ನಾನು ಕೇಳೋಕ್ಕಿಂತ ಮುಂಚೆನೇ ಉತ್ತರ ಹೇಳೋದಪ್ಪ. ಓಕೆ, ಒಂದು ಡ್ಯಾನ್ಸ್ ನೋಡೋಣ, ಆಮೇಲೆ ನಾನು ಮಾತಾಡಲಾ? ಓಕೆ, ಸರಿ. ನಾನಿವಾಗ ಒಂದು ಪುಷ್ಪಾಂಜಲಿ ಅಂತ ಮಾಡ್ತೀನಿ. ಈ ಪುಷ್ಪಾಂಜಲಿ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಇವಾಗ ಶಾಲೆಗೆ ಬಂದ ತಕ್ಷಣ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ವಿ ಅಲ್ವಾ? ಏನಾಗಂದ್ರೆ ಗುರುಗಳಿದಾರಲ್ವಾ? ನನಗೂ ಗುರು ಇದ್ದಾರೆ, ನಿಮಗೂ ಗುರು ಇದ್ದಾರೆ ಅಲ್ವಾ? ಇದೀವಾ? ಓಕೆ. ನಮ್ಗೆಲ್ಲರಿಗೂ ಫೇವ್ರೆಟ್ ಗುರುಗಳು ಯಾರು? ಫಸ್ಟ್ ಗುರುಗಳು ತಂದೆ ತಾಯಿ ಅಲ್ವಾ? ಈ ತಂದೆ ತಾಯಿ ಅಂದ ತಕ್ಷಣ ನಮಗೆ ಫಸ್ಟ್ ಜ್ಞಾಪಕ ಬರೋದು ನಮ್ಮ ಭೂಮಿ ದೇವಿ. ಯಾಕೆ? ನಾವು ನಿಲ್ಲೋದ್ರಿಂದ ಹಿಡಿದು ನಡೆಯೋದ್ರಿಂದ ಹಿಡಿದು ನಮ್ಮ ಜೀವನ ಪಾವನ ಆಗ್ತಾ ಇರೋದೇ ಅದು ಅಲ್ವಾ? ಸೊ ಮೊದಲಿಗೆ ಈ ಭೂಮಿ ದೇವಿನ ನಮಸ್ಕಾರ ಮಾಡೋದಕ್ಕೋಸ್ಕರ ನಾವು ಪುಷ್ಪಾಂಜಲಿಯಿಂದ ಪ್ರಾರಂಭ ಮಾಡೋಣ. ನಿಮ್ಮೆಲ್ಲರೂ ಒಪ್ಪಿಗೆ ಇದೆಯಾ? ಓಕೆ.
ಯಾರಿಗಾದ್ರೂ ನನ್ನ ಕಲಿಬೇಕು ಅಂತ ಇಷ್ಟ ಆಯ್ತಾ? ಯಾರಿಗೂ ಆಗಲಿಲ್ವಾ? ಆದರೆ ಕೈ ಎತ್ತಿ. ಓಕೆ, ಇದನ್ನು ಕಲಿಯೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಾ? ಓಕೆ, ನಾನಿವಾಗ 1 2, ಯಾಕೆಂದರೆ ನೀವೆಲ್ಲರೂ ಶೂಸ್ ಹಾಕೊಂಡಿದ್ದೀರಲ್ವಾ ಅಲ್ವಾ? ಅದು ಒಂದು ಡಿಸಿಪ್ಲಿನ್. ನಾನು ಅದನ್ನು ನಿಮಗೆ ತೆಗಿಯೋದಕ್ಕೆ ತೆಗೀರಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನಾವು ಕಾಲಲ್ಲಿ ಗೆಜ್ಜೆ ಹಾಕೊಳ್ಳೋದ್ರಿಂದ ನಾವು ಯಾವಾಗಲೂ ಚಪ್ಪಲಿನ ಹಾಕೊಳ್ಳಲ್ಲ, ಆಯಿತಾ? ಡಾನ್ಸ್ ಮಾಡಬೇಕಾದ್ರೆ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ, ಕೈಯಲ್ಲಿ ಏನಾದರೂ ಮಾಡೋ ಅಂಥದ್ದನ್ನು ಹೇಳ್ಕೊಡ್ಲಾ? ಮಾಡ್ಬೋದಾ ನೀವು? ಓಕೆ, ಸರಿನಾ? ಮಾಡೋಣ. ನಾವೆಲ್ಲರೂ ದೊಡ್ಡವ್ರಿಗೆ ಏನು ಮಾಡ್ತೀವಿ ನಮ್ಮ ಸಂಸ್ಕೃತಿನಲ್ಲಿ ಅಲ್ವಾ? ನಮಸ್ಕಾರ, ಕೈ ಎಲ್ಲರೂ ನಮಸ್ಕಾರದಲ್ಲಿ ಇಟ್ಕೊಳ್ಳಿ. ಓಕೆ, ಸರಿನಾ? ಇವಾಗ ನಾವು ಒಂದು ಕೈನ ಮೂವ್ ಮಾಡ್ತಾ ಇದ್ದೀವಿ. ನಾನು ಒಂದು ಕೈನ ಮೂವ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆನಾ? ಇದ್ರ ಹೆಸರು ಪತಾಕ ಅಂತ. ಓಕೆ, ನಮ್ಗೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾವ ಕೈನಲ್ಲಿ ಮಾಡೋದು? ರೈಟ್ ಹ್ಯಾಂಡ ಲೆಫ್ಟ್ ಹ್ಯಾಂಡ? ಓಕೆ, ಸರಿ, ಎಲ್ಲರೂ ಕೈ ಎತ್ತಿ. ರೈಟ್ ಹ್ಯಾಂಡ್. ಎಷ್ಟು ಫಿಂಗರ್ಸ್ ಇದೆ ಈ ರೈಟ್ ಹ್ಯಾಂಡಲ್ಲಿ? ಅಷ್ಟೇ ಅಲ್ವಾ? ಇದರಲ್ಲಿ ಏನೇನೋ ಮ್ಯಾಜಿಕ್ ಮಾಡ್ಬೋದು. ಮಾಡೋಣ? ರೆಡಿನಾ? ಓಕೆನಾ? ನನ್ನ ಜೊತೆ ಹೇಳ್ಕೊಂಡು ಹೋಗಿ, ಆದರೆ ನಾನು ನಿಮಗೆ ಕಲಿಸ್ಕೊಡ್ತೀನಿ ಅದನ್ನು, ಸರಿನಾ? ಇಲ್ಲಿ ಬನ್ನಿ ಮಕ್ಕಳ, ಇಲ್ಲಿ ಬನ್ನಿ ಡಾನ್ಸ್ ಮಕ್ಕಳು, ಇಲ್ಲಿ ಬನ್ನಿ ಒಂದು ನಿಮಿಷ, ಹಂಗೆ ನಿಂತ್ಕೊಳ್ಳಿ. ನೋಡಿ, ಈ ರೈಟ್ ಹ್ಯಾಂಡು ನನ್ನ ಪಕ್ಕ, ಇಲ್ಲಿ ನನ್ನ ಪಕ್ಕ, ಈ ಫಿಂಗರ್ಸ್ ಕ್ಲೋಸ್ ಆಗಿದೆ. ಓಕೆನಾ? ಪತಾಕಸ್ ತ್ರಿಪತಾಕೋ ಅರ್ಧ ಪತಾಕಸ್. ನಿಜವಾಗ್ಲೂ ನಿಮಗೆ ಹೇಳಕ್ ಬರುತ್ತೆ, ಧೈರ್ಯವಾಗಿ ಹೇಳಿ, ಆಯ್ತಾ? ಪತಾಕಸ್ ತ್ರಿಪತಾಕೋ ಅರ್ಧ ಪತಾಕಸ್ ಕರ್ತರಿ ಮುಖಃ. ಎರಡೇ ಫಿಂಗರು ಈ ಕತ್ತರಿಸ್ತೀವಲ್ಲ ಅದೇ ಥರ. ಕರ್ತರಿ ಮುಖಃ ಮಯೂರಾಖ್ಯೋ. ಈ ಮಯೂರ ಅಂದ್ರೆ ಏನು ಗೊತ್ತಾ? ನಾನು ಮಾಡ್ತೀನಿ, ಯಾರು ಗೊತ್ತಾದ್ರೆ ಹೇಳಿ. ವೆರಿ ಗುಡ್, ನವಿಲು. ಮಯೂರಾಖ್ಯೋ ಅರ್ಧಚಂದ್ರಾಶ್ಚ. ಏನಂದ್ರೆ ಚಂದ್ರ. ಓಕೆ, ಒಟ್ಟಿಗೆ ಹೇಳೋಣ, ನೋಡೋಣ. ನಿಮಗೆ ಇವಾಗ 5 ಹಸ್ತಗಳು ಬಂತು. ರೆಡಿನಾ? ಪತಾಕಸ್ ತ್ರಿಪತಾಕೋ ಅರ್ಧ ಪತಾಕಸ್ ಕರ್ತರಿ ಮುಖಃ ಮಯೂರಾಖ್ಯೋ ಅರ್ಧಚಂದ್ರಾಶ್ಚ ಅಪಿ ಅರಾಳ ಶುಕತುಂಡಕಃ ಮುಷ್ಟಿಶ್ಚ ಶಿಖರಾಖ್ಯಶ್ಚ ಕಪಿತ್ತ ಕಟಕಾಮುಖಃ ಸೂಚಿ ಚಂದ್ರಕಲಾ ಪದ್ಮಕೋಶ ಸರ್ಪಶಿರಸ್ಥತಃ ಮೃಗಶೀರ್ಷ ಸಿಂಹಮುಖೋ ಕಾಂಗೂಲಶ್ಚ ಅಲಪದ್ಮಕಃ ಚತುರೋ ಭ್ರಮರಶ್ಚೈವ. ಇದು ಒಂದು ಫಿಗರ್. ಭ್ರಮರಶ್ಚೈವ ಹಂಸಾಸ್ಯೋ ಹಂಸಪಕ್ಷಕಃ ಸಂದಂಶೋ ಮುಕುಳಶ್ಚೈವ ತಾಮ್ರಚೂಡ ತ್ರಿಶೂಲಕಃ. ಇದು ನಮ್ಮ, ನೀವೆಲ್ಲರೂ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲ ಓದ್ತಿದ್ದೀರಾ? ಯಾರು ಓದ್ತಿದ್ದೀರಾ? ಕೈ ಎತ್ತಿ. ಇದೇ ಥರ ನಮ್ಮ ನೃತ್ಯ ಅಂದರೆ ಡಾನ್ಸ್ನ ಕಲಿಯೋದಕ್ಕೂ ನಮ್ಮ ಹತ್ರ ಬುಕ್ಸ್ಗಳಿದೆ.
ಓಕೆನಾ? ಸೊ ಡಾನ್ಸ್ನ ಕಲಿಬೇಕಾದ್ರೂ ಸಮೇತ ನಾನು ಈ ಬುಕ್ ಮೇಲೆ ಡಿಪೆಂಡ್ ಆಗಿರ್ತೀನಿ. ಹಂಗಾದರೆ ಈ ಬುಕ್ಕು ಯಾವ ದೇಶದ್ದು? ನಮ್ಮ ಇಂಡಿಯಾದು. ಓಕೆನಾ? ಮುಂದೆ ಇನ್ನೊಂದು ನೃತ್ಯ ನೋಡೋಣ ಯಾರ್ಯಾರಿಗೆ ನೋಡೋಕೆ ಇಷ್ಟ? ಓಕೆ, ನಿಮಗೆ ದೇವ್ರಗಳ ಹೆಸರು ಗೊತ್ತಾ? ಯಾವ್ಯಾವ ದೇವ್ರು ಗೊತ್ತು? ಹಾಂ, ರಾಮಾಯಣ, ಏನು ನಾರಾಯಣ, ಓಕೆ. ಆಮೇಲೆ ಹಾಂ, ಕಮಲಮ್ಮ, ಓಕೆ. ಆಮೇಲೆ ಹಾಂ, ಪಾರ್ವತಿ, ಓಕೆ. ಶಿವ, ಓಕೆ. ಮಹೇಶ, ಓಕೆ. ಹಂಗಾದ್ರೆ ಇವಾಗ ಈ ಅಕ್ಕಗಳಲ್ಲಿ ಒಬ್ಬರು, ಆಯ್ತಾ, ಒಬ್ಬರು ಪಾರ್ವತಿನ ದೇವಿ ಥರ ತೋರಿಸ್ತಾರೆ, ಆಯ್ತಾ? ಅವ್ರು ತೋರಿಸಿದ್ಮೇಲೆ ನಾನು ಹೇಳ್ತೀನಿ ಅದರಲ್ಲಿ ಏನೇನು ಬಂತು ಅಂತ. ನೀವು ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಆಯ್ತಾ? ಹಸ್ತಗಳು ಮಾಡಿದ್ರಲ್ವ ಇವಾಗ, ಹಾಂ, ಅದರಿಂದ ಏನಾದರೂ ಉಪಯೋಗ ಇದೆಯಾ? ನಾವು ಊಟ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಏನಿದೆ ಉಪಯೋಗ? ವೆರಿ ಗುಡ್ ಅಲ್ವಾ? ಶಕ್ತಿ ಬರುತ್ತೆ. ಹಂಗೆ ನಾವು ಕೈ ಕಾಲನ್ನೆಲ್ಲ ಆಡಿಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಲ್ವಾ? ಸೊ ಇನ್ನೊಂದು ನೃತ್ಯ ನೋಡೋಣ. ಓಕೆ, ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ. ಹಾಸ್ಯ ಕರಣ ರೂಪ ಭಯಾನಕ ಭೀಭತ್ಸ್ಯ ಅದ್ಭುತ ಶಾಂತಶ್ಚ. ಇದನ್ನು ನಾವು ನವರಸ ಅಂತೀವಿ. ನವ ಅಂದರೆ 9. ಮಾಡೋಣ, ಟ್ರೈ ಮಾಡೋಣ. ಶೃಂಗಾರ ಅಂದರೆ ಏನು? ಸಂತೋಷ ಆಗುತ್ತೆ. ಯಾವಾಗ ಸಂತೋಷ ಆಗುತ್ತೆ? ಚೆನ್ನಾಗಿ ಮಾರ್ಕ್ಸ್ ಬಂತು, ಆಯಿತಾ? ಎಲ್ಲ ಈ ಸ್ಕೂಲ್ ಎಲ್ಲನೂ ನಿಮಗೋಸ್ಕರನೇ ಡೆಕೋರೇಟ್ ಆಗಿಬಿಟ್ಟಿದೆ, ಆಯಿತಾ? ಸ್ಕೂಲಲ್ಲಿ ಎಲ್ಲ ಕಡೆ ನಿಮ್ಮ ಪೋಸ್ಟರ್ ಹಾಕ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಇಡೀ ಕರ್ನಾಟಕಕ್ಕೆ ನೀವು ಫಸ್ಟ್ ಬಂದುಬಿಟ್ರಿ, ಆಯಿತಾ? ಆಗುವಂಥ ಖುಷಿಯಲ್ಲಿ, ಹೌದಾ? ಓಕೆ, ಎಲ್ಲರೂ ನಾನು ಆ ಖುಷಿ ತೋರಿಸಿ ನೋಡೋಣ. ಓಕೆ, ಇಲ್ಲಿ ನಾವು ಡಾನ್ಸ್ ಮಾಡೋಕ್ಕೆ ಬಂದ್ವಿ, ಎದ್ದದ್ದು ಬಿದ್ವಿ, ಆಯಿತಾ? ಎದ್ರಿ, ಏನೋ ಕಾಲು ಜಾರ್ ಬಿದ್ವಿ. ಏನು ಮಾಡ್ತೀರಿ ಎಲ್ಲರೂ? ನಗ್ತೀರಾ? ನಗಣ ಎಲ್ಲರೂ? ಓಕೆ, ನನ್ನ ಜೊತೆ ಇಲ್ಲ, ರೆಡಿ, 1 2 3. ನಾವು ಡಾನ್ಸಲ್ಲಿ ನವರಸ ಅಂತ ಹೇಳ್ತೀವಿ, ಆಯಿತಾ? ಯಾರಿಗಾದ್ರು ಕಲಿಯೋಕ್ಕೆ ಇಷ್ಟ ಇದೆಯಾ? ನವರಸ ಹೇಳ್ಕೊಡ್ಲ? ಓಕೆ, ಕೈ ಎತ್ತಿ ಯಾರಿಗಾದ್ರು ಇಷ್ಟ ಇದ್ರೆ. ಸರಿ, ಹಾಗಾದರೆ 9 ಬರೋದು ಕಷ್ಟ ಆಗುತ್ತೆ, ಸರಿನಾ? 1 2 ಮಾಡೋಣ. ಅದ್ಭುತ ಅಂದರೆ ಏನು? ಅದ್ಭುತ ಅಂದರೆ ಭೂತ ಅಲ್ಲ, ಅದ್ಭುತ. ಭೂತ ಬೇರೆ, ಅದ್ಭುತ ಬೇರೆ. ಅದ್ಭುತ ಏನೋ ಗೊತ್ತಾ? ಆಶ್ಚರ್ಯ, ಆಯ್ತಾ? ಇವಾಗ ನಾನು ಇಲ್ಲಿ ನಿಂತಿದ್ದೀನಲ್ಲ, ನನಗೆ 10 ತಲೆ ಬಂದ್ಬಿಡ್ತು, 10 ತಲೆ ಬಂದ್ಬಿಡ್ತು, ಏನಾಗುತ್ತೆ? ಅದೇ ಅದ್ಭುತ. ರೆಡಿನಾ? ನಾಚ್ಕೋಬೇಡಿ, ಏನಾಗಲ್ಲ. ನಿಮಗೂ ಡಾನ್ಸ್ ಬರೋದಕ್ಕೆ ಇದೆಲ್ಲ ಒಂದು ಮಾರ್ಗ, ಸರಿನಾ? ಅದ್ಭುತ ಮಾಡೋಣ. ರೆಡಿನಾ? ಓಕೆನಾ? ನಿದ್ದೆ ಮಾಡ್ತಾ ಇದೆಯಾ? ಸುಸ್ತಾಗೋದಿದೆಯಾ? ಓಕೆ, ರೆಡಿ, 1 2 3. ಅದ್ಭುತ. ಸೌಂಡ್ ಬರೋಕ್ಕಿಲ್ಲ, ಅದೇ ಡಾನ್ಸು. ರೆಡಿನಾ? 1 2 3.
ಓಕೆನಾ? ಸರಿ, ಇನ್ನೊಂದು ಯಾವ್ದು ಮಾಡೋಣ? ಕೋಪ ಅಲ್ವಾ, ಎಲ್ಲರಿಗೂ ಈಸಿಯಾಗಿ ಬರುವಂಥದ್ದು. ಓಕೆನಾ? ನಾನು 2-3 ಥರದಲ್ಲಿ ಕೋಪ ತರಿಸ್ತೀನಿ. ನೀವು ಹೇಳ್ಬೇಕು ನಾನು ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಕ್ಯಾರೆಕ್ಟರ್ ಅಂದ್ರೆ ಗೊತ್ತಾ? ಓಕೆ, ಯಾರ್ಯಾರಿಗೆ ಕೋಪ ಬಂದಂಥದ್ದು ನೋಡೋಲ್ಲ? ಅಪ್ಪ, ಅಮ್ಮ, ಟೀಚರ್ 3 ಜನ ಬಿಟ್ಬಿಡಿ, ಬೇರೆಯವ್ರು ಹೇಳಿ. ನಮಗೆ ಬರಲೇಬೇಕು. ಟೀಚರ್ಗಳಿಗೆ ಕೋಪ ಬರ್ತಲ್ಲ ಇದ್ರೆ ನಮಗೆ ಪಾಠ ಮಾಡೋದು ಹೆಂಗೆ ಅಲ್ವಾ? ಕರೆಕ್ಟಾ? ಅಪ್ಪ ಅಮ್ಮ ಕೋಪ ಬರಲಿಲ್ಲ ಅಂದ್ರೆ ನಿಮಗೆ ಕರೆಕ್ಟ್ ಮಾಡೋದು ಹೆಂಗೆ? ಸರಿನಾ? ಕರೆಕ್ಟಾ? ನಾನು ಕೋಪ ತೋರಿಸ್ತೀನಿ, ಯಾರ ಕೋಪ ತೋರಿಸ್ದ ಅಂತ. ಸರಿನಾ? ವೆರಿ ಗುಡ್. ಯಾರು ಹೇಳಿದ್ದು? ವೆರಿ ಗುಡ್. ಕ್ಲಾಪ್ ಮಾಡಿ ಅವ್ರಿಗೆಲ್ಲರಿಗೂ. ದ್ರೌಪದಿ ಅಂದ್ರೆ ಯಾರು? ಯುವಕನ ಅವರು ಪಾಂಡವರ ಏನಾಯ್ತು ಅವಳಿಗೆ? ಏನಾಯ್ತು ಅವಳಿಗೆ? ಅಲ್ವಾ? ಆ ಪ್ರಸಂಗನ ನಾವು ನೃತ್ಯದಲ್ಲೂ ತೋರಿಸ್ತೀವಿ. ಓಕೆನಾ? ಮುಂದೆ ಇವಾಗ ನಾವು ಒಂದು ಪ್ರಸಂಗ ತೋರಿಸ್ತೀವಿ. ಯಾವ ಪ್ರಸಂಗ ಅಂದ್ರೆ ಅದು ಯಾವ ಸ್ಟೋರಿ ಅಂತ ಹೇಳ್ಬೇಕು ನೀವು. ಸರಿನಾ? ಸ್ಟೋರಿ ಹೇಳ್ತಾ ಇದೀವಿ, ಡಾನ್ಸ್ ಮುಖಾಂತರ ಸ್ಟೋರಿ ಹೇಳ್ತೀವಿ. ಅದು ಯಾವ ಸ್ಟೋರಿ ಅಂತ ಹೇಳಿ. ಸರಿನಾ? ಸರಿನಾ?
ಇದನ್ನ ನಾವು ದಾಸರ ಪದಗಳು ಅಂತ ಕರಿತೀವಿ. ಅಂದ್ರೆ ದಾಸ ಶ್ರೇಷ್ಠರು ಇದ್ರಲ್ಲ, ಯಾರನ್ನ ಹೆಸರು ಗೊತ್ತಾ ನಿಮಗೆ? ದಾಸರದು ಪುರಂದರದಾಸರು, ಕನಕದಾಸರು ಇಲ್ವಾ? ಓಕೆ, ಅವರ ಬಗ್ಗೆ ಅವರು ಬರೆದಿರುವಂತಹ ಒಂದು ಹಾಡಿದು. ಓಕೆನಾ? ಇವಾಗ ನಾವು ಒಂದೇ ಒಂದು ಕೊನೆಯ ನೃತ್ಯದಿಂದ ನಾವು ಕಾರ್ಯಕ್ರಮನ ಮುಗಿಸ್ಬೋದಾ? ಇನ್ನೊಂದು ಡಾನ್ಸ್ ನೋಡೋಣ. ನೀವೆಲ್ಲರೂ ಪಾಪ ಅಷ್ಟೊಂದು ಕಷ್ಟಪಟ್ಟು ನಮ್ಮ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ ಅಲ್ವಾ? ಇನ್ನೊಂದು ಡಾನ್ಸ್ ನೋಡ್ಬೋದಾ? ಈ ನೃತ್ಯನ ನಾವು ಜನಪದ ನೃತ್ಯ ಅಂತೀವಿ. ನೀವೆಲ್ಲರೂ ಸ್ಕೂಲಲ್ಲಿ ಯಾವ ಜನಪದ ನೃತ್ಯ ಮಾಡಿದ್ದೀರಾ? ಹಾಂ, ಯಾವುದಾದ್ರು? ಓಕೆ, ನಿಮ್ಮ ಸ್ಕೂಲಲ್ಲಿ ನೀವೆಲ್ಲ ಡಾನ್ಸ್ ಮಾಡ್ತೀರಾ? ಓಕೆ, ಯಾವ ಹಾಡಿಗೆ ಮಾಡಿದ್ದೀರಾ? ದೇಶಭಕ್ತಿ ಗೀತೆ. ಓಕೆ, ಯಾವುದದು? ಒಂದೇ ಮಾತು. ವೆರಿ ಗುಡ್. ಆಮೇಲೆ ಹಾಂ, ಕನ್ನಡ ನೃತ್ಯೋತ್ಸವ ಡಾನ್ಸ್. ಓಕೆ, ಆಯಿತು. ಆಮೇಲೆ ಹಾಂ, ಓಕೆ, ನಾವಿವಾಗ ಮಾಡ್ತಾ ಇರೋಂಥ ಹಾಡು ನಿಮಗೆಲ್ಲರಿಗೂ ಖುಷಿ ಆದರೆ ಜೊತೆಗೆ ಅಕ್ಕಗಳ ಹಾಡೋ ಡಾನ್ಸ್ ಜೊತೆಗೆ ನೀವು ಕ್ಲಾಪ್ ಮಾಡ್ತಾರೆ, ಸರಿನಾ? ಓಕೆನಾ? ಸರಿ. ಇವಾಗ ನಾವು ಮಾಡ್ತಾ ಇರೋದು ಕೊನೆಯ ನೃತ್ಯ, ಜನಪದ ನೃತ್ಯ. ಈ ಹಾಡನ್ನ ಕೇಳಿ ನಿಮಗೆ ಖುಷಿ ಆದರೆ ನಾನು ಆಮೇಲೆ ಮಾತಾಡ್ತೀನಿ, ಸರಿನಾ? ಜೀವನವೆಲ್ಲ ದೇವರೆಲ್ಲ ಕಲ್ಲವರೆಲ್ಲ ನಂಬಿದರೆಲ್ಲ ಕಟ್ಟ ಸುಖ ಸಿಹಿ ಕೈ ಸಮವೆಲ್ಲ, ಕಟ್ಟ ಸುಖ ಸಿಹಿ ಕೈ ಸಮವೆಲ್ಲ, ಬೆಟ್ಟಗಳ ಮಲ್ಲಯ್ಯನ ದಯವಿದೆ ಭಯವಿಲ್ಲ, ಮಲ್ಲಯ್ಯನ ದಯವಿದೆ ಭಯವಿಲ್ಲ. ಕುದುರೆ ಮೇರಿಕೊಂಡು ಚಿಲ್ಲುಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ. ಮೋದಿಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ.
ಚಿರಕಲ ಪ್ರಾಣಿಯೆಂದು ನಾರದ ಮನು ತಮ್ಮೆಂದೋ ನನ್ನಾದ ಮನು ತಮ್ಮೆಂದು ಮುಟ್ಟಿಕೊಂಡು ಸಂದಾದ ಹಾದಿಗೆ ಸಿಡಿ ಬಂದೋ ಸಂದಾದ ಹಾದಿಗೆ ಸಿಡಿ ಬಂದೋ ಇವರೆಲ್ಲ ಪೂಜೆಯ ಬಲ್ಲವರೆಲ್ಲ ನಂಬಿದಲ್ಲ ಸುಖ ಸಿಹಿಗಳು ಸಮವೆಲ್ಲ ಸುಖ ಸಿಹಿಗಳು ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದೆ ಭಯವಿಲ್ಲ ಮಲ್ಲಯ್ಯನ ದಯವಿದೆ ಭಯವಿಲ್ಲ ನನಗಿವತ್ತು ತುಂಬ ಸಂತೋಷ ಆಯಿತು ನಿಮ್ಮ ಸ್ಕೂಲಿಗೆ ಬಂದಿದ್ದಕ್ಕೆ ಅಲ್ವಾ. ನಿಮಗೂ ಈ ಥರ ಕಲಿಯೋಕ್ಕೆ ಇಷ್ಟನಾ? ಹೌದು. ನಾವು ಯಾವಾಗಾದ್ರೂ ಬಂದು ನಿಮ್ಮ ಪ್ರಿನ್ಸಿಪಲ್ ಸರ್ನ ಪರ್ಮಿಷನ್ ತಗೊಂಡು ನಾನು ಇಲ್ಲಿ ಬಂದು ಹೇಳ್ಕೊಡ್ಬೇಕು ಅಂತ ನನಗೂ ಆಸೆ ಆಗಿದೆ. ಪ್ರಾಬ್ಲಮ್ ಬರ್ತೀವಿ, ಸರಿನಾ? ನನ್ನ ಹೆಸರು ದರ್ಶಿನಿ ಮಂಜುನಾಥ್ ಅಂತ. ನಮ್ಮ ಸಂಸ್ಥೆ ಹೆಸರು ನೃತ್ಯ ದಿಶಾ ಟ್ರಸ್ಟ್. ನಾನು ಭರತನಾಟ್ಯದಲ್ಲಿ ಡಾಕ್ಟ್ರೇಟ್ ಅಂದರೆ PhD ಮುಗಿಸಿದ್ದೀನಿ. ಸೊ ನನ್ನನ್ನು ನೀವು ಡಾಕ್ಟರ್ ದರ್ಶಿನಿ ಮಂಜುನಾಥ್ ಅಂತ ಹೇಳ್ಬೋದು, ಸರಿನಾ? ಅಂದರೆ ಡಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಯಾವುದ್ರಲ್ಲಾದರೂ ನೀವು ಸಾಧನೆ ಮಾಡಬೇಕು ಅಂತ ಅಂದರೆ ಮಾಡ್ಬೋದು. ನೀವು ಯೂಟ್ಯೂಬ್ ಚಾನಲಲ್ಲಿ ನೃತ್ಯ ದಿಶಾ ಟ್ರಸ್ಟ್ ಅಂತನಾದರೂ ಅಥವಾ ದರ್ಶಿನಿ ಮಂಜುನಾಥ್ ಅಂತ ಕೊಟ್ಟರೆ ಬರುತ್ತೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಸರಾಂತ ದೂರದರ್ಶನ ಚಂದನದಲ್ಲಿ ಶುಭೋದಯ ಕರ್ನಾಟಕ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಅದರ ಸಮೇತ ನನ್ನ ಇಂಟರ್ವ್ಯೂ ಆಗಿದೆ. ನನಗೆ ಕರ್ನಾಟಕದ ಎಷ್ಟೊಂದು ಪ್ರಶಸ್ತಿಗಳು ಬಂದವು, ಆಯಿತಾ? ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ಅದಕ್ಕಲ್ಲ, ನೀವೊಂದು ಚಿಕ್ಕವರಲ್ಲ, ನೀವು ಎಲ್ಲರಲ್ಲಿ ಬೇಕಾದ್ರೂ ನೀವು ಮನಸ್ಸು ಮಾಡಿದರೆ ಸಾಧನೆ ಮಾಡಬಹುದು. ನಾವು ಡಾನ್ಸಲ್ಲೇ ಬರೀ ಕರ್ನಾಟಕದಷ್ಟೇ ಅಲ್ಲ, ಇಡೀ ಇಂಡಿಯಾ ಹಾಗೂ UK ಅಂದರೆ ಲಂಡನ್, ಅಮೇರಿಕಾ, ದುಬೈ ಇವೆಲ್ಲ ಹೋಗಿ ಕಾರ್ಯಕ್ರಮನ ಮಾಡ್ತಾ ಬಂದಿದ್ದೀವಿ. ಇವಾಗಲೂ ಮಾಡ್ತಾ ಇದ್ದೀವಿ, ಸರಿನಾ? ಇವಾಗ ನಮಗೆ ಈ ಕಾರ್ಯಕ್ರಮ ಮಾಡಲು ನಿಮಗೆ ಅನುವು ಮಾಡಿಕೊಟ್ಟಂತಹ ನಮ್ಮ ಪ್ರಿನ್ಸಿಪಲ್ ಸರ್ ಅವರು ಹಾಗೂ ಎಲ್ಲ ಈ ಶಾಲೆಯ ಶಿಕ್ಷಕರ ವರ್ಗದವರಿಗೆ ನಮ್ಮ ಮನಸ್ಪೂರ್ವಕ ಧನ್ಯವಾದಗಳು. ಈ ಪುಟಾಣಿ ಮಕ್ಕಳು ಅದರಲ್ಲೂ ಒಳ್ಳೆ ನಮಗೆ ಸ್ಪೀಕರಲ್ಲಿ ಹೆಲ್ಪ್ ಮಾಡಿದ, ಇನ್ನು ಕೆಲವು ವಾಲಂಟಿಯರ್ಸ್ ನಮಗೆ ಹೆಲ್ಪ್ ಮಾಡಿದ್ರಿ. ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಾವು ಹೀಗೆ ಪ್ರತಿ ವರ್ಷನೂ ಬರ್ತೀವಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ನನ್ನ ನೃತ್ಯ ಮಾಡಿದಂತಹ ಕೆಲವು ಮಕ್ಕಳ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಕಡೆ ಬರಬೇಕು, ಬನ್ನಿ. ಸ್ನೇಹ ಅಂತ, ಸ್ನೇಹ B.Com ಮುಗಿಸಿರುವಂತಹ ನೃತ್ಯಗಾರ್ತಿ. ಸಾಯಿ ಚಂದನ ಅಂತಾರೆ, ನೀವು 9ನೇ ಕ್ಲಾಸು. ನಮ್ರತ ನೀವು PUC ಆಗ್ತಾ ಇದ್ದಾರೆ. ದಿವ್ಯ ನೀವು ಇಲ್ಲೇ ಇರುವಂತಹ ನಿಮ್ಮ ಗುರುಗಳು ಪ್ರದರ್ಶನ ಮಾಡಲವರ ಮಗು, ಫಸ್ಟ್ ಕ್ಲಾಸ್. ಹೌದು. ಈ ಅಕ್ಕನ ಹೆಸರು ದಿಶಾ ಮಂಜುನಾಥ್ ಅಂತ. ಅವಳು ನಾನು ಡಾಕ್ಟ್ರೆ, ಅವಳು MBBS ಮುಗಿಸಿ ನೃತ್ಯನೂ ಮಾಡ್ತಾರೆ. ಓಕೆನಾ? ಹೀಗೆ ಇಲ್ಲಿ ನಮಗೆ ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇರೋಂಥ ಅಕ್ಕನ ಹೆಸರನ್ನು ದಿಶಾ, ಅವಳನ್ನು ಇವಾಗ MBA ಮಾಡ್ತಾ ಇದ್ದಾರೆ. ಹೀಗೆ ನಾವು ನೃತ್ಯನ ನೀವು ಯಾವಾಗಲೂ ನಿಮ್ಮ ಖುಷಿಗೆ ಜೊತೆಗೆ ಅದನ್ನ ವೃತ್ತಿಯಾಗೂ ತಗೋಬಹುದು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆತ್ಮೀಯ ಮತ್ತೆ ಏನು ನೃತ್ಯ ದಿಶಾ ಟ್ರಸ್ಟ್ ವತಿಯಿಂದ ನಮ್ಮ ಮೇಡಮ್ ಅವರು PhD ಮಾಡ್ಕೊಂಡಿದ್ದಾರೆ, ಡಾಕ್ಟರೇಟ್ ಪದವಿ ತಗೊಂಡಿದ್ದಾರೆ. ನಿನ್ನೆ ಫೋನ್ ಕರೆ ಮೂಲಕ ಒಂದು ಅವಕಾಶ ಮಾಡಿಕೊಡಿ ಅಂತಂದರು. ಈಗ ಒಂದು ಪೀರಿಯಡ್ ಹೋಯಿತು, ಆದರೂ ಚಿಂತೆ ಇಲ್ಲ. ಮಕ್ಕಳು ಮನೋರಂಜನೆ ಮುಖ್ಯ. ಮಕ್ಕಳು ಯಾವುದೋ ಒಂದು ಉತ್ಸಾಹದಿಂದ, ಯಾವುದೋ ಒಂದು ಹೊರಗದಿಂದ, ಏನೋ ಬೇಸರದಲ್ಲಿ ಮನೆಯಲ್ಲಿ ಬಂದಿರ್ತಾರೆ. ಇಲ್ಲಿ ಒಂದು ಸಂತೋಷವನ್ನು ತೊಗೊಂಡಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ. ಎಲ್ಲರೂ ಖುಷಿಯಾಗಿದ್ದಾರೆ. ಯಾಕೆಂದರೆ ನಾನು ಒಳಗಡೆ ಯಾವುದೋ ಒಂದು TC ಅರ್ಜೆಂಟ್ ಬಂದ್ಬಿಡ್ತು, ಅದನ್ನು ನೋಡೋಕ್ಕೆ
ನನಗೆ ಅವಕಾಶ ಸಿಗಲಿಲ್ಲ ಮೇಡಮ್. ಹಾಗಾಗಿ ಅದಕ್ಕೆ ಇದು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಒಟ್ಟು ಮಕ್ಕಳು ಉತ್ತಮವಾಗಿ ಪ್ರದರ್ಶನ ನೀಡಿದರೆ ನಮ್ಮ ಮಕ್ಕಳ ಮುಖದಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕ ಬಂಧುಗಳಿಗೆ ವಿಶೇಷವಾಗಿ ನಿಮಗೆ ಶಾಲೆಯಲ್ಲಿ ಬಂದು ಅಭಿನಯವನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ನಿಮಗೂ ಸಹ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಈ ರೀತಿಯಲ್ಲಿರುವಂತಹ ಈ 5 ಮಕ್ಕಳು ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು. ನಿಮಗೂ ಸಹ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಮೇಡಮ್ ಅವರು ಬಂದಿದ್ದಾರೆ, ಮತ್ತು ಅವರ ಸ್ಟಾಫ್ ಎಲ್ಲ ಬಂದಿದೆ. ಅವ್ರಿಗೂ ಸಹ ವಿಶೇಷವಾಗಿ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದರೂ ಒಂದು ಅವಕಾಶ ಇದ್ದರೆ ಯಾವಾಗಾದರೂ ಫ್ರೀ ಇದ್ದಾಗ ನಮ್ಮ ಮಕ್ಕಳಿಗೂ ಈ ಥರ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎನಿ ಟೈಮ್ ಬನ್ನಿ, ಮಧ್ಯಾಹ್ನ ಮೇಲೆ ನಾನು ಅವಕಾಶ ಕೊಡ್ತೇನೆ. ಥ್ಯಾಂಕ್ ಯು. ನಮ್ಮ ನೃತ್ಯ ದಿಶಾ ಟ್ರಸ್ಟ್ ಇರುವಂಥದ್ದು ದೊಡ್ಡಬಸ್ತಿ ಮೇನ್ ರೋಡ್. ಯಾರು ಮಕ್ಕಳು ಕಲಿಯೋಕ್ಕೆ ಆಸಕ್ತಿ ಇದ್ರೆ ಇದೆಲ್ಲನೂ ಒಂದು ದಿನ ಕಲಿಯುವಂತಹ ಕಲೆ ಅಲ್ಲ, ಅಥವಾ ಒಂದೇ ಒಂದು ಸಾಂಗಿಗೆ ಡ್ಯಾನ್ಸ್ ಕಲಿತೆ ಅಂತ ಅಲ್ಲ. ನಿಮಗೆ ಯಾರಿಗಾದ್ರೂ ಕಲಿಯುವಂಥ ಆಸಕ್ತಿ ಅಂದರೆ ದಯಮಾಡಿ ಬಂದು, ನಿಮಗೆ ಗೂಗಲ್ ಎಲ್ಲನೂ ನೃತ್ಯ ದಿಶಾ ಅಡ್ರೆಸ್ ಸಿಗುತ್ತೆ. ದಯಮಾಡಿ ಬನ್ನಿ, ನಾವು ಯಾವಾಗಲೂ ನಿಮಗೆ ಹೇಳ್ಕೊಡೋದಕ್ಕೆ ರೆಡಿ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಈಗ ನೀವು ಒಂದು ವಾರ ಬಂದು ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟರೆ ಆಮೇಲೆ ಗೂಗಲಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ನೋಡಿಕೊಂಡು ಕಲಿತಾರೆ. ದಯಮಾಡಿ ನಿಮ್ಮ ಮಾರ್ಗದರ್ಶನ ನಮಗೆ ಅಗತ್ಯವಾಗಿದೆ. ಯಾವಾಗಾದ್ರೂ ಒಂದು ಸತಿ ಫ್ರೀ ಆಗಿದೆ ಮೊಬೈಲ್. ಕ್ಲಾಸ್ 3 ಕ್ಲಾಸ್ 1 to 5th ಬ್ಯಾಕ್ ಸೈಡಿಂದ 6th 7th 8th ಹಾಗೆ ಹಾಕಿದ್ರೆ ಬ್ಯಾಕ್ ಸೈಡಿಂದ ಹೋಗಿ ಲೈನ್ ಆಗಬೇಕು.